ಸ್ನೇಹಿತರೆ ನಮಸ್ಕಾರ. ನೀವು ಮಾಡೋ ಕೆಲಸ ಚೆನ್ನಾಗಿದೆ, ನೀವು ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಸುತ್ತಮುತ್ತ ಇರೋರಿಗೆ ಯಾಕೋ ಅಸಮಾಧಾನ ಇರುತ್ತೆ. ಇದೇ ಕಾರಣದಿಂದ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡು ಅಂಥವರು ತಮ್ಮ ನಾಲಿಗೆ ತೀಟೆ ತೀರಿಸ್ಕೋತಾರೆ. ನೀವೆಷ್ಟೇ ಕೆಲಸ ಮಾಡಿದ್ರೂ ಅದರ ಬಗ್ಗೆ ಅಪಸ್ವರ ಎತ್ತುತ್ತಾ ಸದಾ ನಿಮ್ಮನ್ನು ಕೆಳಮುಖವಾಗಿ ಇರೋ ಥರ ಮಾಡೋರ ಬಗ್ಗೆ ನಿಮಗೆ ಸಾಕಾಗಿರುತ್ತೆ. ಎಷ್ಟೋ ಸಲ ನೀವು ನೊಂದುಕೊಳ್ತೀರಾ ಕೂಡ. ಚಿಂತಿಸಬೇಡಿ, ಯಾಕೆ ಗೊತ್ತೇನು? ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭುರ್ಮಾತೆ ಸಂಗೋಸ್ತ್ವ ಕರ್ಮಣಿ ಹೀಗೆಂದು ಶ್ರೀಕೃಷ್ಣ ಪರಮಾತ್ಮ ತಮ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅರ್ಥ ಇಷ್ಟೇ, ನಿನಗೆ ನಿನ್ನ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ, ಅದರ ಫಲದಲ್ಲಿ ಇಲ್ಲ. ಆದ್ದರಿಂದ ಮಾಡಿದ ಕೆಲಸಕ್ಕೆ ಪ್ರತಿಫಲಾಪೇಕ್ಷಿಯಾಗಿ ಫಲಕ್ಕೆ ಕಾರಣನು ನೀನೆಂದುಕೊಳ್ಳಬೇಡ. ಗೆಲುವು ಸೋಲುಗಳಿಂದ ಕುಂದದೆ ಎರಡನ್ನೂ ಸಮಾನ ಚಿತ್ತದಿಂದ ಸ್ವೀಕರಿಸುತ್ತಾ ನಿನ್ನ ಕರ್ತವ್ಯ ಮಾಡು ಹೀಗೆಂದು ಹೇಳಿದ್ದಾರೆ. ಬಂಧುಗಳೇ, ಇಲ್ಲಿ ನಮ್ಮ ಕೆಲಸ ಮೆಚ್ಚಬೇಕಾಗಿದ್ದು ಮಾನವರಲ್ಲ, ಶ್ರೀ ಮಾಧವ. ನಿಮ್ಮ ಒಳ್ಳೆಯ ಕೆಲಸ ಖಂಡಿತ ನಿಮ್ಮ ಕೈ ಹಿಡಿಯುತ್ತದೆ. ಎದೆಗುಂದಬೇಡಿ. ಹಾರಾಡಿದವನು ತೂರಾಡಿ ನೆಲ ಕಚ್ಚಲೇಬೇಕು. ತಾಳ್ಮೆಯಿಂದ ಕಾಯಿರಿ. ಕೃಷ್ಣಂ ಒಂದೇ ಜಗದ್ಗುರು. ನಮಸ್ಕಾರ.